ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೋಟೆನಾಡು ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇಷ್ಟು ದಿನ ಸುಮ್ಮನೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇದು ನಮ್ಮ ಸಮ್ಮರ್ ಹಾಲಿಡೇಸ್ ಟ್ರಿಪ್ ಪ್ಲ್ಯಾನ್ ಆಗಿರುತ್ತೆ. ಹಾಗೆ ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಆಗಿದೆ. ನಾವು ಫಸ್ಟ್ ಹೋಗಿದೆ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ. ಒಂದು ಒಳ್ಳೆ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಯಾವ ಪ್ಲೇಸಿಗೆ ಹೋಗ್ತೀವಿ ಅಂತ ನಿಮಗೇನಾದರೂ ಗೊತ್ತಾಗಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ. ತುಂಬ ಜನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿದ್ದೀರಾ. ಹಾಗಾಗಿ ನಾವು ನೆಕ್ಸ್ಟ್ ಹೋಗ್ತಾ ಇರುವಂತಹ ಪ್ಲೇಸೇ ಹೊನ್ನಾವರ. ಹೌದು, ನಾವು ನೆಕ್ಸ್ಟ್ ಹೋಗ್ತಾ ಇರುವ ಪ್ಲೇಸು ಹೊನ್ನಾವರ. ನಾವು ಪ್ಲ್ಯಾನ್ ಮಾಡಿದ ಪ್ರಕಾರ ಹೋಗಬೇಕಾಗಿದ್ದು ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನಕ್ಕೆ. ಆದರೆ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದಲ್ಲಿ ತುಂಬ ಲೇಟ್ ಆದ ಕಾರಣ ನಾವು ಆ ಪ್ಲೇಸನ್ನು ಸ್ಕಿಪ್ ಮಾಡಿಬಿಟ್ಟು ಹೊನ್ನಾವರಗೆ ಹೊರಟ್ವಿ. ಇತ್ತೀಚಿನ ದಿನಗಳಲ್ಲಿ ಎಲ್ರಿಗೂ ಗೊತ್ತೇ ಇರುತ್ತೆ, ರೀಲ್ಸ್ಗಳಲ್ಲಿ ಹಾಗೆ ಯೂಟ್ಯೂಬ್ ಚಾನಲ್ಗಳಲ್ಲಿ ಹೊನ್ನಾವರದ ಬಗ್ಗೆ ತುಂಬಾ ಹೇಳ್ತಾ ಇದ್ರು. ಬ್ಯಾಕ್ ವಾಟರು, ಬೋಟಿಂಗು ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ತೋರಿಸ್ತಾನೆ ಇದ್ದರು. ಹಾಗಾಗಿ ನಾವು ಕೂಡ ಆ ಪ್ಲೇಸಸ್ಸನ್ನು ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋ ಕಾರಣಕ್ಕೆ ಮಕ್ಕಳನ್ನು ಕರ್ಕೊಂಡು ಅಲ್ಲಿಗೆ ಹೊರಡ್ತಾ ಇದ್ದೀವಿ. ಅಲ್ಲಿಗೆ ಹೋಗಿ ಸ್ಟಾಪ್ ಮಾಡಿದ ಕೂಡಲೇ ಒಂದಷ್ಟು ಜನಗಳು ಕಾರಿಗೆ ಮುತ್ತಿಗೆ ಹಾಕ್ಕೊತಾರೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಅಲ್ಲಿನ ಬೋಟ್ಗಳಿಗೆ ಒಂದೊಂದು ರೇಟ್ ಇರುತ್ತೆ. ಅಲ್ಲಿನ ಜನ ಬಂದುಬಿಟ್ಟು ತಮ್ಮ ಬೋಟನ್ನು ಬುಕ್ ಮಾಡ್ಕೊಳ್ಳಿ ಅಂತ ತುಂಬ ಜನ ಕೇಳ್ತಾ ಇರ್ತಾರೆ. ಹಾಗಾಗಿ ಎಷ್ಟು ಜನ ಇದ್ದೀರಾ, ಮಕ್ಕಳೆಷ್ಟು, ದೊಡ್ಡವರೆಷ್ಟು, ನಿಮಗೆ ಎಷ್ಟು ಅಮೌಂಟ್ ಆಗುತ್ತೆ ಇದು ಅಂತ ಹೇಳ್ತಾ ಇರ್ತಾರೆ. ನಾವು ಕೂಡ ಗಾಡಿನ ನಿಲ್ಲಿಸ್ಬಿಟ್ಟು ಒಂದು 2-3 ಹತ್ರ ವಿಚಾರಿಸ್ತಾ ಇದ್ವಿ. ನಾವು ಹೋಗೋದೇ ಬೇಡ, ಅವರೇ ಕಾರ್ ಹತ್ರ ಸೀದಾ ಬರ್ತಾರೆ ಅಂತಲೇ ಹೇಳ್ಬೋದು. ಕೊನೆಗೆ 1600 ಅವರು ಅಮೌಂಟ್ ಹೇಳಿದರು. ಯಾಕೆಂದರೆ ನಾವು 12 ಜನ ಇದ್ವಿ, ಮಕ್ಕಳು ಸ್ವಲ್ಪ ಜನ ಇದ್ದರು, ದೊಡ್ಡವರು ಸ್ವಲ್ಪ ಜನ ಇದ್ದರು. ಹಾಗಾಗಿ ಅವ್ರು ಕೇಳಿದ್ದ ಅಮೌಂಟ್ ಎಷ್ಟು ಅಂತಂದರೆ 1600 ರೂಪಾಯಿ. ಆದರೆ ನಾವು ಅಷ್ಟೊಂದು ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ವಿ. ಅದು ಅಲ್ಲದೆ 1 ಅವರ್ ಟೈಮ್ ಕೊಡ್ತಾರೆ ಅದನ್ನು ರೌಂಡ್ ಹೊಡೆಯೋದಕ್ಕೆ. ಅಂದರೆ ಬೋಟಲ್ಲೇ ನಮ್ಮನ್ನು ಸುತ್ತೋರಿಸೋದಕ್ಕೆ ಅವರು 1 ಅವರ್ ಟೈಮ್ ಕೊಡ್ತೀವಿ ಅಂತ ಹೇಳ್ತಾರೆ. ಆದರೆ ಪೂರ್ತಿ ವಿಡಿಯೋ ನೋಡಿ ಅವರು 1 ಅವರ್ ನಮಗೆ ಟೈಮ್ ಕೊಟ್ಟರು ಅಥವಾ ಸುಮ್ಮನೆ ನಮಗೆ ಹಾಗೆ ಹೇಳ್ತಾರೋ ಅಂತ ಖಂಡಿತ ಗೊತ್ತಾಗ್ತಾ ಹೋಗುತ್ತೆ. ಅದನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಕೊನೆಗೆ ನಾವು ಅವ್ರ ಹತ್ರ ಮಾತಾಡಿಬಿಟ್ಟು ನಾವು ಬುಕ್ ಮಾಡ್ಕೊಂಡಿದ್ದಂಥದ್ದು 1200 ರೂಪಾಯಿಗೇನೋ ಬುಕ್ ಮಾಡ್ಕೊಂಡ್ವಿ. ತುಂಬಾ ಕೇಳಿದ್ವಿ 1000 ರೂಪೀಸ್ ಮಾಡಿ ಅಂತ. ಕೊನೆಗೆ ಅವರು ಇಲ್ಲ ಅಂದ ಕಾರಣಕ್ಕೆ ನಾವು 1200 ರೂಪಾಯಿಗೆ ಒಂದು ಬೋಟನ್ನು ಬುಕ್ ಮಾಡಿಕೊಂಡು ಅಲ್ಲಿಂದ ನಾವು ಹೊರಟೋದ್ವಿ. ಅವರೆಲ್ಲೂ ನಮ್ಮನ್ನು ಆ ಕಡೆ ಈ ಕಡೆ ಹೋಗೋದಕ್ಕೆ ಬಿಡೋದಿಲ್ಲ. ಯಾಕಂದರೆ ಬೇರೆ ಬೋಟ್ನವರು ಮತ್ತೆ ಬುಕ್ ಮಾಡ್ಕೊಂಡ್ಬಿಟ್ರೆ ಅನ್ನೋ ಭಯಕ್ಕೆ ಅವರೇ ನಮ್ಮನ್ನು ಅಲ್ಲಿಂದ ಹೊಂಡಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಅವ್ರ ಗಾಡಿ ಅಂದರೆ ಬೈಕಲ್ಲಿ ಬಂದಿರ್ತಾರೆ, ಅವರು ಬೈಕಲ್ಲಿ ಮುಂದೆ ಹೋಗ್ತಾ ಇದ್ದರೆ ನಾವು ನಮ್ಮ ಕಾರಲ್ಲಿ ಹಿಂದೆ ಹೋಗಬೇಕು. ಯಾಕೆಂದರೆ ಮತ್ತೆ ಬೇರೆಯವ್ರು ಬಂದು ನಮಗೆ ಕಡಿಮೆ ರೇಟಿಗೆ ಏನಾದರೂ ಕೊಡ್ತೀವಿ ಅಂದರೆ ನಾವೆಲ್ಲಿ ಮತ್ತೆ ಬೇರೆ ಬೋಟಿಗೆ ಹೋಗ್ಬಿಡ್ತೀವೋ ಅನ್ನೋ ಕಾರಣಕ್ಕೆ ಅವರು ನಮ್ಮನ್ನು ಸೀದಾ ಅವ್ರ ಜೊತೆಗೇ ಕರ್ಕೊಂಡು ಹೋಗ್ತಾರೆ. ಆ ಪ್ಲೇಸು ಕೂಡ ಒಂಥರ ಫಾರೆಸ್ಟ್ ಥರ ಇರುತ್ತೆ, ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ತುಂಬ ಜನ ಅಂದರೆ ತುಂಬ ಜನ ಬರ್ತಾಯಿದ್ರು, ಗಾಡಿಗಳು ಹೋಗ್ತಾನೆ ಇದ್ವು, ಬರ್ತಾನೆ ಇದ್ವು. ನಾವು ಕೂಡ ತುಂಬಾ ಕಾಯ್ತಾ ಇದ್ವಿ ಆ ಪ್ಲೇಸಿಗೆ ಹೋಗೋದಕ್ಕೆ, ಹೇಗಿದೆ ಏನು ಅಂತೆಲ್ಲ. ಚೆನ್ನಾಗಿತ್ತು, ಒಂಥರ ಖುಷಿ ಆಯಿತು ಆ ಪ್ಲೇಸಸ್ ನೋಡಿ ಅಂತಲೇ. ಹೇಗೆ ವಿಡಿಯೋದಲ್ಲಿ ನೋಡಿದ್ವೋ ಅದೇ ಥರನೇ ಇತ್ತು. ಚೆನ್ನಾಗಿತ್ತು, ಹೋಗಿ ಬರ್ಬೋದು ಆರಾಮಾಗಿ. ಒನ್ ಡೇ ಥರನೇ ಬೆಳಗ್ಗೆ ಹೋಗ್ಬಿಟ್ಟು ಸಂಜೆ ಕೂಡ ಬರ್ಬೋದು, ಅಷ್ಟು ಚೆನ್ನಾಗಿದೆ ಪ್ಲೇಸು. ಆದರೆ ನಾವು ಅಷ್ಟೊಂದು ದುಡ್ಡು ಕೊಟ್ಟಿದ್ದಕ್ಕೆ ಅದು ವರ್ತಾ ಇಲ್ವಾ ಅಂತ ನಾನು ಹೇಳ್ತೀನಿ. ಏಕೆಂದರೆ ಕೆಲವೊಂದು ಜಾಗದಲ್ಲಿ ಎಲ್ಲವೂ ಸ್ಕಿಪ್ ಆಯಿತು ಅಂತಲೇ ಹೇಳ್ಬೋದು. ನೋಡಿ ಬನ್ನಿ, ಇದೇ ಹೋಗ್ತಾ ಹೋಗ್ತಾ ಜರ್ನಿನ ಕಂಟಿನ್ಯೂ ಮಾಡ್ತಾ ಏನೇನೆಲ್ಲ ಆಯಿತು ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಅಲ್ಲಿಗೆ ಹೋಗಿ ಕಾರ್ ನಿಲ್ಲಿಸಿ ಮೇಲೆ ಸ್ವಲ್ಪ ದೂರ ಈ ರೀತಿ ನಡ್ಕೊಂಡು ಹೋಗಬೇಕು. ಎದುರುಗಡೆನೇ ಹೋಟೆಲ್ ಕೂಡ ಇದೆ, ಊಟ ಮಾಡ್ಕೊಳ್ಳೋದಿದ್ರೆ ಅಲ್ಲೇ ಊಟ ಕೂಡ ಮಾಡ್ಕೋಬೋದು. ಆದರೆ ಕಾಫಿ ಟೀ ಎಲ್ಲ ನಮಗೆ ಸಿಗೋದಿಲ್ಲ ಅಷ್ಟೇ. ನಾವೆಲ್ಲ ಕಾಫಿ ಟೀ ಪ್ರಿಯರು. ಕೇಳಿದರೆ ಅಲ್ಲೆಲ್ಲ ಕಾಫಿ ಟೀ ಸಿಗೋದೇ ಇಲ್ಲ, ಏನಿದ್ರು ಜಾಸ್ತಿ ಫಿಶ್ಶು, ನಾನ್ ವೆಜ್ಜೇ ಜಾಸ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಅಲ್ಲೆಲ್ಲ ನಿಂತ್ಕೊಂಡ್ಬಿಟ್ಟು ಒಂದಷ್ಟು ಫೋಟೋಗಳು ವೀಡಿಯೋಗಳನ್ನು ಮಾಡ್ಕೊಂಬಿಟ್ಟು ನೆಕ್ಸ್ಟು ನಾವು ಬುಕ್ ಮಾಡ್ಕೊಂಡಂತಹ ಬೋಟ್ ಕೂಡ ಬಂತು. ಅದಕ್ಕೆ ಕೂಡ ಒಬ್ಬೊಬ್ಬರೇ ಹತ್ತೋದಕ್ಕೆ ಶುರು ಮಾಡಿದ್ವಿ. ಮೊದಲೇ ಮಕ್ಕಳನ್ನ ಕರ್ಕೊಂಡು ಈ ಬೋಟಲ್ಲಿ ಈ ನೀರಲ್ಲೆಲ್ಲ ಹೋಗಬೇಕು ಅಂತಂದರೆ ಒಂಥರ ಭಯ ಅನ್ನಿಸ್ತಾ ಇರುತ್ತೆ. ಅಷ್ಟು ಬೇಗ ಮಕ್ಕಳನ್ನು ಕೂಡ ನೀರಿಗೆ ಬಿಡೋದಿಲ್ಲ. ಆದರೆ ಸೇಫ್ಟಿ ಇದೆ, ಎಲ್ರಿಗೂ ನಾವು ಸೇಫ್ಟಿ ಇದನ್ನು ಹಾಕ್ಕೊಳ್ಳೋದಕ್ಕೆ ಕೊಡ್ತೀವಿ ಅಂತ ನಮಗೆ ಬುಕ್ ಮಾಡ್ಕೊಂಡ್ವಿ ಅಲ್ವಾ, ಆವಾಗಲೇ ನಮಗೆ ಹೇಳಿದರು ಮಕ್ಳಿಗೆ ಕೂಡ ಕೊಡ್ತೀವಿ, ಆ ಲೈಫ್ ಜಾಕೆಟ್ ಅಂತಾರಲ್ಲ ಅದನ್ನು ಮಕ್ಳಿಗೆ ಕೂಡ ಕೊಡ್ತೀವಿ, ದೊಡ್ಡವ್ರಿಗೆ ಕೂಡ ಕೊಡ್ತೀವಿ ಅಂತ ಅಂದರು. ಆಮೇಲೆ ನಾವು ಬೋಟ್ನ ಬುಕ್ ಮಾಡ್ಕೊಂಡ್ವಿ. ಬಟ್ ಬೋಟು ಸೇಫಾಗಿದೆ, ಅದ್ರ ಬಗ್ಗೆ ಏನು ಕಂಪ್ಲೇಂಟ್ ಇಲ್ಲ ನನಗೆ, ತುಂಬಾ ಚೆನ್ನಾಗಿತ್ತು. ಆದರೆ ಬೋಟಲ್ಲಿ ಕುತ್ಕೊಂಡು ಆದಮೇಲೆ ನಾವು ಸೇಫ್ಟಿಗೆ ಅಂತಂದು ಆ ಲೈಫ್ ಜಾಕೆಟ್ನ ಕೇಳಿದ್ವಿ. ಅಟ್ಲೀಸ್ಟು
ಮಕ್ಕಳಿಗಾದರೂ ಕೊಡಿ ನಮಗೆ ಬೇಡ ಅಂತ ಕೇಳಿದ್ವಿ. ಆದರೆ ಅವರು ಕೊಟ್ಟಿದ್ದು ಮಾತ್ರ 2 ದೊಡ್ಡವರಿಗೆ ಅಷ್ಟೇ. ಅದನ್ನು ಮಾತ್ರ ನಮಗೆ ಸುಳ್ಳು ಹೇಳಿ ಬುಕ್ ಮಾಡಿಸ್ಕೊಂಡ್ರು ಅಂತ ಅನ್ನಿಸ್ತು. ಯಾಕೆಂದರೆ ನಮಗೂ ಕೂಡ ಭಯ ಇರುತ್ತೆ ಅಲ್ವಾ, ಮಕ್ಕಳು ಕರ್ಕೊಂಡು ನೀರಲ್ಲಿ ಹೋಗೋದು ಅಂತಂದರೆ. ಬಟ್ ಹೇಗೋ ಕೂತ್ಕೊಂಡು ಬೋಟ್ ಜರ್ನಿನ ಶುರು ಮಾಡಿದ್ವಿ. ನಿಜವಾಗ್ಲೂ ಹೇಳ್ತೀನಿ, ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಮಕ್ಕಳು ಎಂದೂ ಬೋಟಲ್ಲಿ ಹೋಗಿರಲಿಲ್ಲ ಇದುವರೆಗೂ. ನಾವು ನೀರಲ್ಲಿ ಸ್ವಲ್ಪ ಹಂಗೆ ಆಟಾಡೋದಕ್ಕೆ ಬಿಟ್ಟಿದ್ವಿ ಅಷ್ಟೇ, ಇಷ್ಟು ವರ್ಷ ಆದ್ರೂ ಈ ಬೋಟಲ್ಲೆಲ್ಲ ಕರ್ಕೊಂಡು ಹೋಗಿರಲಿಲ್ಲ, ಭಯ ಇದ್ದ ಕಾರಣ. ಈ ಸರಿ ಫಸ್ಟ್ ಟೈಮು ನಾವು ಮಕ್ಕಳನ್ನ ಬೋಟಲ್ಲಿ ಕರ್ಕೊಂಡು ಹೋಗಿತ್ತು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡಿದರು ಅಂತಲೇ ಹೇಳಿದರು. ತುಂಬಾ ಎಂಜಾಯ್ ಮಾಡಿದರು ಅಂತಲೇ ಹೇಳ್ಬೋದು. ಅವ್ರು ನಮಗೆ ಹೇಳಿದ್ದು 1 ಅವರ್ ನಿಮಗೆ ಟೈಮ್ ಕೊಡ್ತೀವಿ, ಬೋಟಲ್ಲಿ ಸುತ್ತರಿಸ್ತೀವಿ 1 ಅವರ್ ಅಂತ. ಆದರೆ ನಿಜ ಹೇಳ್ತೀನಿ, 1 ಅವರ್ ಖಂಡಿತ ಅವ್ರು ಸುತ್ತರಿಸೋದಿಲ್ಲ. ಅಂದರೆ ಅಲ್ಲಿ ಪ್ಲೇಸಲ್ಲಿ ಇಲ್ಲಿ ಪ್ಲೇಸಲ್ಲಿ ಸ್ವಲ್ಪ ಸ್ವಲ್ಪ ಹೊತ್ತು ನಿಲ್ಲಿಸ್ತಾರೆ. ಅಂದರೆ ನಿಮಗೆ ಫೋಟೋ ಬೇಕಿದ್ದರೆ ತಗೋಬೋದು ಅಂತ ನಿಲ್ಲಿಸ್ತಾರೆ ಅಷ್ಟೇ. ಆದರೆ ರೀಲ್ಸ್ ಮಾಡ್ಕೊಳ್ಳೋದಿದ್ರೆ ರೀಲ್ಸ್ ಮಾಡ್ಕೊಳ್ಳಿ, ಫೋಟೋ ತಗೊಳ್ಳೋದಾದರೆ ಫೋಟೋ ತಗೊಳ್ಳಿ ಅಂತ ನಿಲ್ಲಿಸ್ತಾರೆ. ಅದು ಎಲ್ಲೆಲ್ಲಿ ನಿಲ್ಲಿಸ್ತಾರೆ ಅಂದರೆ ತೆಂಗಿನ ಮರದ ಹತ್ರ, ಅಲ್ಲಿ ಇಲ್ಲಿ. ನಾವು ಹೇಳಿದ್ದು ಇಂಥ ಪ್ಲೇಸೆಲ್ಲ ಅಂದರೆ ತೆಂಗಿನ ಮರದ ಹತ್ರ ತೆಗೆಸ್ಕೊಳ್ಳಿ ಅಂತಲೇ, ಅವೆಲ್ಲ ನಮ್ಮ ತೋಟದಲ್ಲೇ ಇದೆ, ನಾವೇನಲ್ಲಿ ತೆಗೆಸ್ಕೋಬೇಕು ಅಂತ ಅವ್ರ ಹತ್ರ ಮಾತಾಡ್ತಾಯಿದ್ವಿ. ಹಾಗಾಗಿ ಅದನ್ನೆಲ್ಲ ಜರ್ನಿ ಮುಗಿಸ್ಕೊಂಡು ನೆಕ್ಸ್ಟು ನಾವು ಬಂದಿದ್ದೆ ಗೋಕರ್ಣಕ್ಕೆ. ಗೋಕರ್ಣದಲ್ಲಿ ಗೊತ್ತೇ ಇರುತ್ತೆ ಏನು ಪ್ಲೇಸಸ್ ಇದೆ ಅಂತ. ಹಾಗಾಗಿ ತುಂಬ ಅಂದರೆ ತುಂಬ ಸುಸ್ತಾಗಿತ್ತು. ಬಂದು ಸ್ಟೇ ಆದ್ವಿ. ನೆಕ್ಸ್ಟ್ ವೀಡಿಯೋ ಬೇಕಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.